ಎಲ್ರಿಗೂ ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟು ವಿತೌಟ್ ಮೇಕಿಂಗ್ ಏನಿದೆ ಹೋಗ್ಬಿಡೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಹಂಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಓಕೆ, ಮೊದಲನೇ ಅಪ್ಡೇಟು ಮಗ, IPL ರಿಲೇಟೆಡು. ಮುಂಬೈ ಇಂಡಿಯನ್ಸ್ ಪ್ರಿನ್ಸಿಪಲ್ ಸ್ಪಾನ್ಸರ್ ಇವಾಗ ಅನೌನ್ಸ್ ಆಗಿದ್ದಾರೆ, ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದ್ದಾರೆ. ಲಾರೆನ್ಸ್ ನ್ಯೂಟ್ಸನ್, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಣ ಗೊತ್ತಿಲ್ಲ, ಸೊ ಇವರಂತೆ ಲಾರೆನ್ಸ್ ನ್ಯೂಟ್ಸನ್, ಕೆ ಸೈಲೆಂಟ್ ಅಂತ ಕಾಣಿಸಿದೆ ಅಲ್ವಾ, KNUDSEN ನ್ಯೂಟ್ಸನ್, ಲಾರೆನ್ಸ್ ನ್ಯೂಟ್ಸನ್ ಇವರ ಪ್ರಿನ್ಸಿಪಲ್ ಸ್ಪಾನ್ಸರು. ಹಿಂದೆ ಯಾರಿದ್ರು, ಸ್ಲೈಸ್ ಇದ್ರು ಅಂತ ಕಾಣಿಸುತ್ತೆ. ಸೊ ಅವ್ರು ಹೋಗ್ಬಿಟ್ಟು ಇವಾಗ ಇವರು ಬಂದಿದ್ದಾರೆ, ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಕೂಡ ಬಂದಿದೆ. ಆ್ಯಂಡ್ HDFC ಫಸ್ಟ್ ಬ್ಯಾಂಕ್ ಚೆಸ್ಟ್ ಮೇಲೆ ಇವರ ಜರ್ಸಿ ಮೇಲೆ ಇರುತ್ತೆ. ಇನ್ನು ಅಫಿಷಿಯಲ್ ಜರ್ಸಿ ಏನು ಈಚೆ ಕಡೆ ಕಂಪ್ಲೀಟ್ ಜರ್ಸಿ ಈಚೆ ಕಡೆ ಬಂದಿಲ್ಲ, ಜಸ್ಟ್ ಒಂಥರ ಇವರು ಪ್ರಿನ್ಸಿಪಲ್ ಸ್ಪಾನ್ಸರ್ ಆಗಿದ್ದಾರೆ ಅನ್ನೋ ಥರ ಅನೌನ್ಸ್ಮೆಂಟ್ನ ಮಾಡಿದರೆ ಮುಂಬೈ ಇಂಡಿಯನ್ಸ್ ಅಫಿಷಿಯಲ್ ಆಗಿನೇ. ನೋಡೋಣ ಅಫಿಷಿಯಲ್ ಜರ್ಸಿ ಬಂದಾಗ ಯಾವ ಥರ ಲುಕ್ಕು ಕಾಣಿಸುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಚತೇಶ್ವರ್ ಪೂಜಾರ ಅವರು ಮಾತಾಡಿದ್ರೆ ಟ್ರಾವಸ್ ಹೆಡ್ ಬಗ್ಗೆ. ಇಂಡಿಯಾ ಏನು ಪ್ರಿಪೇರ್ ಆಗಿದ್ರು ಟ್ರಾವಸ್ ಹೆಡ್ ಡಿಸ್ಮಿಸ್ ಮಾಡೋದಕ್ಕೆ, ಅದು ಸಿಕ್ಕಾಪಟ್ಟೆ ರಾಂಗ್ ಆಗಿ ಪ್ರಿಪೇರ್ ಆಗಿದ್ರು. ಬೌನ್ಸರ್ಸ್ಗಳನ್ನೇ ಆಗ್ತಾರಲ್ಲ, ಟ್ರಾವಸ್ ಹೆಡ್ಗೆ ಬೌನ್ಸರ್ಸಲ್ಲಿ ನೀವು ಟ್ಯಾಕಲ್ ಮಾಡ್ಬೋದಾಗಿತ್ತು ಆರಾಮಾಗೆ. ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಸಖತ್ ಪ್ಲಾನ್ ಇಟ್ಕೊಂಡು ಬರ್ತಾರೆ ಟ್ರಾವಸ್ ಹೆಡ್ನ ಟ್ಯಾಕಲ್ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಟ್ರಾವಸ್ ಹೆಡ್ನೇ ಒಂಥರ ಮೇಯ್ನ್ ಗುರು, ಯಾಕಂದರೆ ಮ್ಯಾಚ್ನ ಕದ್ದಿರೋದು ಸುಮಾರು ಸಲ ಇವರು. ಇಂಪಾರ್ಟೆಂಟ್ ಮ್ಯಾಚ್ಗಳನ್ನ ನಮ್ಮ ಇಂಡಿಯಾದಿಂದ ಟ್ರಾವಸ್ ಹೆಡ್ನೇ ಬೇರೆ ಯಾರು ಅಲ್ಲ. ಆಸ್ಟ್ರೇಲಿಯಾ ಅಂತ ಬಂದಾಗ ರೀಸೆಂಟ್ ಫಾರ್ಮ್ಸ್ ಅಂತ ನೋಡಿದಾಗ ವರ್ಲ್ಡ್ ಕಪ್ ಆಗಿರಲಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರಲಿ, ಜೊತೆಗೆ ಲಾಸ್ಟ್ ಮ್ಯಾಚ್ ಆಗಿರಲಿ, ಆ್ಯಂಡ್ ಇದು ಕೂಡ ಒಂದು ಮ್ಯಾಟ್ರಿಗೆ ಬಂದೇ ಬರುತ್ತೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಗೆ ಕ್ವಾಲಿಫೈ ಆಗಬೇಕು ಅಂದರೆ ನಾವು ಗೆಲ್ಲೇಬೇಕು ಮುಂದೆ ಬರುವಂಥ ಮ್ಯಾಚ್ಗಳನ್ನ. ಟ್ರಾವಸ್ ಹೆಡ್ನ ಕಟ್ ಹಾಕಲೇಬೇಕು, ಇಲ್ಲ ಅಂತಂದರೆ ಒಂಥರ ನಮಗೆ ಒಂಥರ ಡೆವಿಲ್ ಆಗೋಗ್ಬಿಡ್ತಾರೆ. ಟ್ರಾವಸ್ ಹೆಡ್ದು ಸ್ಟ್ಯಾಟ್ಸ್ನ ನೋಡ್ತು ಅಂದರೆ ಗ್ಯಾಬಾದಲ್ಲಿ ನೆಕ್ಸ್ಟ್ ಮ್ಯಾಚ್ ಆಗ್ತಿರೋದು ಗ್ಯಾಬಾದಲ್ಲಿ ಅಲ್ವಾ. ಸೊ ಇದರಲ್ಲಿ ಲಾಸ್ಟ್ 3 ಇನ್ನಿಂಗ್ಸಲ್ಲೂ ಕೂಡ ಗೋಲ್ಡನ್ ಡೆಕ್ ಆಗಿದ್ದಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನಿಲ್ಲ ಗ್ಯಾಬಾದಲ್ಲಿ ಇವ್ರದ್ದು. ಆದಷ್ಟು ಬೇಗ ಅವರ ವಿಕೆಟ್ನ ಎತ್ತಬೇಕು. ಒಂದು ವೇಳೆ ಈ ವೆನ್ಯೂಲೂ ಕೂಡ ಇವ್ರ ಹತ್ರ ಓಡಿಸ್ಕೊಂತಾರೆ ಅಂತಂದರೆ ಇಂಡಿಯಾ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದಂತೂ ಡೌಟ್ ಕಾಣಿಸ್ತಿಲ್ಲ. ಯಾಕಂದರೆ 3 ಇನ್ನಿಂಗ್ಸಲ್ಲೂ ಕೂಡ ಕಳೆದ 3 ಇನ್ನಿಂಗ್ಸಲ್ಲೂ ಕೂಡ ಗೋಲ್ಡನ್ ಡಕ್ ಆಗಿರೋದು ಟ್ರಾವಸ್ ಹೆಡ್. ಅಪ್ಡೇಟ್ ನಂಬರ್ 3, LSGನ ಓನರು ಸಂಜೀವ್ ಅವರು ಮಾತಾಡಿದ್ರೆ ನಮ್ಮ KL ರಾಹುಲ್ ಬಗ್ಗೆ. ಲಾಸ್ಟ್ ಸೀಸನ್ ಏನೇನಾಯಿತು ಅಂತ ಗೊತ್ತಿರೋದನ್ನೇ, ಗ್ರೌಂಡಲ್ಲಿ ಒಂಥರ ಮಾತಿನ ಚಕಮಕಿ, ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಎಲ್ಲ ಮಾಡಿದ್ದು. ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದ್ದು, ಆ್ಯಂಡ್ ಇವ್ರು ಈಚೆ ಕಡೆ ಬಂದಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನೇನಾಯಿತು ಅಂತ. ಆ್ಯಂಡ್ ಇವರು KL ರಾಹುಲ್ ಬಗ್ಗೆ ಇವಾಗ ಹೇಳಿದ್ದಾರೆ, KL ರಾಹುಲು ಇವಾಗಲೂ ಕೂಡ ನನಗೆ ಫ್ಯಾಮಿಲಿ ಇದ್ದಂಗೆ, ಆ್ಯಂಡ್ ಅವರು ನನ್ನ ಟೀಮ್ನ ಜಸ್ಟ್ ಲೀಡ್ ಮಾಡಿದ್ರೆ ಅಂತ ನಾನು ಈ ಥರ ಹೇಳ್ತಾ ಇಲ್ಲ. ಅವರು ಇಂಡಿವಿಜುವಲ್ ಕೂಡ ಸಖತ್ ಪ್ಲೇಯರೇ, ಆ್ಯಂಡ್ ಇಂಡಿವಿಜುವಲ್ ಕೂಡ ನಮ್ಮ ಟೀಮ್ಗೆ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ನಾನು ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಸಂಜೀವ್ ಅವರು ಕೋರ್ಕೊಂಡಿದ್ದಾರೆ. ಏನು ಹೇಳೋಣ ಇದಕ್ಕೆ, ಎಲ್ಲ ಆದಮೇಲೆ ಏನೋ ಹೇಳಿದ್ರಂತೆ. ಅಪ್ಡೇಟ್ ನಂಬರ್ 4, ನಮ್ಮ RCBಯ ಪ್ಲೇಯರ್ ಜಾಕೋಬ್ ಬೆಥಲ್, ಇಂಗ್ಲೆಂಡ್ನ ಪ್ಲೇಯರ್ ಬಗ್ಗೆ ಮಾತಾಡಿದರೆ. ನಮ್ಮ RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ಸ್ ಮೋ ಬೊಬ್ಯಾಟ್ ಅವರು ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3 ಆ್ಯಂಡ್ 4 ರಿಲೀಸ್ ಮಾಡಿದ್ರಲ್ಲ ನಮ್ಮ RCB ಪ್ರೀ ಆಕ್ಷನ್ ಸ್ಟ್ರಾಟಜಿಗಳೆಲ್ಲ ಯಾವ ಥರ ಮಾಡ್ತಾ ಇದ್ವಿ ಅಂತ. ಅಲ್ಲಿ ಡಿಸ್ಕಸ್ ಆಗಿರೋಂಥ ಮ್ಯಾಟ್ರು, RCBಗೆ ಇವ್ರು ಬರೋಕ್ಕಿಂತ ಮುಂಚೆ, ಬೆಥಲ್ ಬರೋಕ್ಕಿಂತ ಮುಂಚೆ ಡಿಸ್ಕಸ್ ಆಗಿರೋಂಥ ಮ್ಯಾಟ್ರು. ಐ ಥಿಂಕ್ ಜಾಕೋಬ್ ಬೆಥಲ್ ಈಸ್ ಗೋಯಿಂಗ್ ಟು ಬಿ ಇಂಗ್ಲೆಂಡ್ಸ್ ನೆಕ್ಸ್ಟ್ ಆಲ್ ಫಾರ್ಮ್ಯಾಟ್ ಪ್ಲೇಯರ್, ಸೂಪರ್ ಸ್ಟಾರ್ ಪ್ಲೇಯರ್. ಒಂಥರ ಹ್ಯಾರಿ ಬ್ರೂಕ್ ರೇಂಜಿಗೆ ಆಡ್ತಾರೆ ಇವರು. ಹ್ಯಾರಿ ಬ್ರೂಕ್ನು ಕೂಡ ಮೀರಿಸುವಂಥ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ. ಐ ನೋ ಹಿಮ್ ಸಿನ್ಸ್ 14 or 15 ಆ್ಯಂಡ್ 14ರಿಂದ 15 ವರ್ಷದ ಹುಡುಗ ಇದ್ದಾಗಲಿಂದನೂ ಕೂಡ ಇವರಿಗೆ ಗೊತ್ತಂತೆ. ಸಿಕ್ಕಾಪಟ್ಟೆ ಅವ್ರನ್ನ ಹತ್ರದಿಂದ ನೋಡಿದ್ದಾರಂತೆ. ಆ್ಯಂಡ್ ಸಿಕ್ಕಾಪಟ್ಟೆ ಅಬಿಲಿಟಿ ಇದೆ, ಈ ಫಾರ್ಮೆಟ್ಗೆ ಸಿಕ್ಕಾಪಟ್ಟೆ ಸ್ಯೂಟಬಲ್ ಆಗುವಂಥ ಪ್ಲೇಯರು. ಆ್ಯಂಡ್ IPL ಅಂತ ಸ್ಟ್ಯಾಂಡರ್ಡ್ಸ್ಗೆ ಸಿಕ್ಕಾಪಟ್ಟೆ ಅಡ್ಯಾಪ್ಟ್ ಆಗುವಂಥ ಪ್ಲೇಯರ್ ಅಂತಲೂ ಕೂಡ ಮಾತಾಡಿದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ, ಅವಕಾಶ ಕೊಟ್ಟರು ಅಂತ ಅಂದಾಗ. ಅಪ್ಡೇಟ್ ನಂಬರ್ 5, LSGಯ ಓನರ್ ಸಂಜೀವ್ ಅವರು MS ಧೋನಿ ಬಗ್ಗೆ ಮಾತಾಡಿದರೆ. ರೀಸೆಂಟಾಗಿ ಒಂದು ಇಂಟರ್ವ್ಯೂ ಆಯಿತು, ಅದ್ರಲ್ಲಿ ಬೇಜಾನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರಲ್ಲಿ MS ಧೋನಿ ಅವ್ರದ್ದು ಕೂಡ ಒಂದು. MS ಧೋನಿ ಅಂತ ಲೀಡರ್ನ ನಾನು ಲೈಫಲ್ಲಿ ನೋಡಿಲ್ಲ ಗುರು. ಕ್ರಿಕೆಟ್ ಅಂತ ಬಂದಾಗ MS ಧೋನಿನೇ ಟಾಪಾಗಿ ನಾನು ಕನ್ಸಿಡರ್ ಮಾಡ್ತೀನಿ. ಇವಾಗಲೂ ನೋಡಿ ಅವರು ಈ ಏಜಲ್ಲೂ ಕೂಡ ರೀಇನ್ವೆಂಟ್ ಮಾಡ್ಕೊತ ಇರ್ತಾರೆ. ಪತಿರಾಣನ ತೊಗೊಳ್ಳಿ ನೀವು, ಪತಿರಾಣ ಒಂಥರ ಬೇಬಿ ಇದ್ದಂಗೆ ಇದ್ರು. ಅವ್ರನ್ನ ಒಂಥರ ಗ್ರೂಮ್ ಮಾಡಿಕೊಂಡು ಎಲ್ಲಿಂದ ನಾವು ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಯಾವ ರೇಂಜಿಗೆ ಇವಾಗ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತಂದರೆ, ಪತಿರಾಣ ಥರ ಬೌಲರ್ ಎಲ್ಲ ಆ ರೇಂಜಿಗೆ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದಾರೆ MS ಧೋನಿ ಅವರು. ಏನೇ ಹೇಳ್ಕೊಂಡು ಕೊಟ್ಟರು, ಏನೇನು ಮಾಡಿದ್ರು ಗೊತ್ತಿಲ್ಲ, ಆ ಥರ ಗ್ರೂಮ್ ಮಾಡಿ ಇಟ್ಟಿದ್ದಾರೆ ಅವ್ರನ್ನ. ಅದರಿಂದ MS ಧೋನಿ ಅಂತ ಟ್ಯಾಲೆಂಟು, ರೇರ್ ಟ್ಯಾಲೆಂಟು ಸಿಗೋದಿಲ್ಲ ಎಲ್ಲೋ ಅಂತ ಹೇಳಿದ್ದಾರೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ವಾ.